Good morning, children. In the last class, we studied about the A. Right? ಆನ ಕಲ್ತಿದ್ದೀವಲ್ವಾ? ಆ ಇಂದ ಸ್ಟಾರ್ಟ್ ಆಗುವಂತ ಶಬ್ದಾರ್ಥಗಳನ್ನು ಕಲ್ತಿದ್ದೀರಿ. ಹೌದಲ್ಲ? ಏನೇನಿದಾವೆ ಆ ಇಂದ ಸ್ಟಾರ್ಟ್ ಆಗುವಂತ ಶಬ್ದಗಳು? ಆಗ್, ಆಗಂದ್ರೆ ಫೈರ್. ನೆಕ್ಸ್ಟ್ ಆಲೂ, ಪೊಟ್ಯಾಟೊ, ಆದಮಿ, ಮ್ಯಾನ್, ಆಚ್, today, Akash, sky, Asan, mat, app, you, ice cream. ಹೌದಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನು ಕಲ್ತಿದ್ದೀರಿ? ಆ ಇಂದ ಹೋಮ್ವರ್ಕ್ ಏನೇನು ಕೊಟ್ಟಿದ್ದೆ ನಾನು? ಹೋಮ್ವರ್ಕ್ ಇದನ್ನೆಲ್ಲ ಟ್ರೇಸ್ ಮಾಡಬೇಕು ಅಂತ ಹೇಳಿದೆ. ಪೇಜ್ ನಂಬರ್ 10 ರೈಟ್? ಪೇಜ್ ನಂಬರ್ 10 ಅಲ್ಲಿ ಇದನ್ನೆಲ್ಲ ಟ್ರೇಸ್ ಮಾಡ್ರಿ ಅಂತ ಹೇಳಿದ್ದೆ. ಓಕೆ, ಅದರ ನೆಕ್ಸ್ಟ್ ಏನ್ ಹೇಳಿದ್ದೆ ನಾನು? ಶಬ್ದಾರ್ಥಗಳನ್ನ ಹೇಳಿದ್ದೆ, ಅಂದ್ರೆ ವರ್ಡ್ಸ್ ಮೀನಿಂಗ್ ಗಳನ್ನ ಬರ್ಸಿದ್ದೆ. ಎಲ್ಲ ಎಂತ ವರ್ಡ್ಸ್ಗಳು? ಆ ಇಂದ ಸ್ಟಾರ್ಟ್ ಆಗುವಂತ ವರ್ಡ್ಸ್ ಗಳನ್ನ ಹೇಳಿದ್ದೆ. ಹೌದಲ್ವಾ? ಸೊ ಆಗ್, ಫೈರ್, ಆಲೂ, ಪೊಟ್ಯಾಟೊ, ಆದಮಿ, ಮ್ಯಾನ್, ಆಜ್, ಟುಡೇ, ಆಕಾಶ್, ಸ್ಕೈ, ಆಸಾನ್, ಮ್ಯಾಟ್, ಆಪ್, ಯು, ಐಸ್ ಕ್ರೀಮ್. ಓಕೆ, ಇವತ್ತು ಏನ್ ಮಾಡೋದಂದ್ರೆ ಅಭ್ಯಾಸನ ಸಾಲ್ವ್ ಮಾಡೋದು. ಎಕ್ಸರ್ಸೈಸ್. ಓಕೆ, ಅಭ್ಯಾಸ. ಯು ಹ್ಯಾವ್ ಟು ಸ್ಟಾರ್ಟ್ ಹಿಯರ್. ಫಸ್ಟ್ ಏನಿದೆ? ಚಿತ್ರ ಪಹಚಾನೋ ಔರ್ ನಾಮ್ ಕಾ ಪಹಲಾ ವರ್ಡ್ ಲಿಖೋ. ಚಿತ್ರ ಪಹಚಾನೋ ಔರ್ ನಾಮ್ ಕಾ ಪಹಲಾ ವರ್ಡ್ ಲಿಖೋ. Recognize each picture and write the first letter of its name. ಅದ್ರ ಫಸ್ಟ್ ಲೆಟರ್ ಅಷ್ಟೇ ಬರಿಬೇಕು, ಎಲ್ಲ ಬರೆಯೋ ಹಾಗಿಲ್ಲ. ಓಕೆ, ವೇಟ್. CW ದಲ್ಲೂ ಕೂಡ ಹೇಗೆ ಬರಿಬೇಕಂತ ಹೇಳ್ಕೊಡ್ತೀನಿ. ಓಕೆ, CW ದಲ್ಲಿ ಸ್ಟಾರ್ಟ್ ಮಾಡಿ. ಎಲ್ಲಿವರೆಗೂ ಬರ್ದಿದ್ದೀರಿ ಈಗ? CW ದಲ್ಲಿ ಲಾಸ್ಟ್ ಎಕ್ಸರ್ಸೈಸ್ ಮುಗಿಸಿದ್ದೀರಿ, ಅಭ್ಯಾಸ. ಹೌದಾ? ಇಲ್ಲಿವರೆಗೂ CW ದಲ್ಲಿ ಮುಗಿಸಿದ್ದೀರಿ. ಓಕೆ, ನೆಕ್ಸ್ಟ್ CW ದಲ್ಲಿ ಕಂಟಿನ್ಯೂ ಮಾಡೋದು ಇವತ್ತು ಹೇಳ್ಕೊಡ್ತೀನಿ. CW ದಲ್ಲಿ ಓಕೆ, that is right here A. Next बोलकर सीखो. Okay, next first one is आग, fire. Second one आलू, potato. Third one आदमी, man. Fourth one आज, today. आकाश, sky. आसन, mat. Seventh one आप, you. Okay, आप, you. Last 8th one. Shall I write here? Okay, wait, I'll write here. Okay, 8th one. What is that? Ice cream. ಓಕೆ, ಸೊ ಏನ್ ಬರೀತೀರಿ ಫಸ್ಟು? ಅದಾದ ತಕ್ಷಣ ಲಾಸ್ಟ್ ಎಕ್ಸರ್ಸೈಸ್ ಮುಗಿದ್ಮೇಲೆ ಆ ಅಂತ ಹೇಳಿ ಹೆಡ್ಡಿಂಗ್ ಹಾಕಬೇಕು. ಹಾಕಿ ಏನ್ ಬರಿಬೇಕು? ಬೋಲ್ಕರ್ ಸೀಕೋ. ಓಕೆ, ಬೋಲ್ಕರ್ ಸೀಕೋ. ಅದರಲ್ಲಿ ಏನ್ ಫಸ್ಟ್ ವರ್ಡು? ಆಗ್, ಫೈರ್, ಆಲೂ, ಪೊಟ್ಯಾಟೊ, ಆದಮಿ, ಮ್ಯಾನ್, ಆಜ್, ಟುಡೇ, ಆಕಾಶ್, ಸ್ಕೈ. ಎಲ್ಲ ಒಂದೊಂದು ಕೆಳಗೆ ಒಂದೊಂದು ಬರಿಬೇಕು. ಓಕೆ,
ಪಕ್ಕದಲ್ಲೇ ಬರಿಬಾರ್ದು. ಇಲ್ಲಿ ಪ್ಲೇಸ್ ಇಲ್ಲ ಬೋರ್ಡ್ ಅಲ್ಲಿ ಅಂತ ಹೇಳಿ ನಾನು ಕೆಳಗಡೆ ಬರ್ದಿಲ್ಲ. ಓಕೆ, ನೀವು ನೋಟ್ಬುಕ್ ಅಲ್ಲಿ ಬರೆಯುವಾಗ ಒಂದು ವರ್ಡ್ ಕೆಳಗಡೆ ಇನ್ನೊಂದು ವರ್ಡೇ ಬರಿಬೇಕು. ಥರ್ಡ್ ಆದ್ಮೇಲೆ ಫೋರ್ತ್ ಇಲ್ಲೇ ಕೆಳಗಡೆನೆ ಬರಿಬೇಕು, ಪಕ್ಕಕ್ಕೆ ಬರೆಯೋ ಹಾಗಿಲ್ಲ. ಓಕೆ, ಸೊ ಆಜ್, ಟುಡೇ, ಆಕಾಶ್, ಸ್ಕೈ, ಆಸನ್, ಮ್ಯಾಟ್, ಆಪ್, ಯು, ಐಸ್ಕ್ರೀಮ್, ಐಸ್ಕ್ರೀಮ್. ಗೆಟಿಂಗ್ ಎವ್ರಿವನ್? ಸೊ ಈಗ ಈ ತರ ಶಬ್ದಾರ್ಥಗಳನ್ನ ಬರ್ದಾದ್ಮೇಲೆ ಇದೆಲ್ಲ ಶಬ್ದಗಳ ಅಂತ ಹೆಡ್ಡಿಂಗ್ ಹಾಕಿ ಗೋಲ್ಕರ್ ಸೀಕೋ ಅಂತ ಹೇಳಿ ಬರ್ದು ಈ ಶಬ್ದಾರ್ಥಗಳನ್ನ ಬರಿಬೇಕು ಫಸ್ಟ್ ಪೇಜ್ ಅಲ್ಲೇ ಅಂತ ಹೆಡ್ಡಿಂಗ್ ಹಾಕಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಅಭ್ಯಾಸ, ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ಬೇಕು. अभ्यास, exercise. Okay, अभ्यास, exercise. First one, चित्र पहचानो और नाम का पहला वर्ण लिखो. ओके, चित्र पहचानो और नाम का वर्ण लिखो. ಏನಿದೆ ಕ್ವೆಶ್ಚನ್? recognize the each picture and write the first letter of its name. Okay, so recognize each picture and write the first letter of its name. First thing ಏನು ಕೊಟ್ಟಿದ್ದಾರೆ? ಓಕೆ, ಏನಿದು? ಓಕೆ, ಸ್ಕೈ. ಇಟ್ ಇಸ್ ಅ ಸ್ಕೈ. ಸ್ಕೈಗೆ ಏನಂತ ಕರಿತೀವಿ? ಆಕಾಶ್. ಹೌದಾ? ಸೊ ಫಸ್ಟ್ ಲೆಟರ್ ಯಾವುದು? ಆ. ಈ ತರ ಬರೀಬೇಕು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಆಲೂಗಡ್ಡೆ. ಓಕೆ, ಹೌದಾ? ಏನಿದು? ಪೊಟ್ಯಾಟೊ. ಪೊಟ್ಯಾಟೊ ಏನಂತ ಕರಿತೀವಿ? ಆಲೂ. ಆಲೂ ಅಂತ ಕರಿತೀರಾ? ಆಲೂ ಅಂತಂದ್ರೆ ಫಸ್ಟ್ ಲೆಟರ್ ಯಾವುದು? ಆ. ಓಕೆ, ಸೊ ರೈಟ್ ಹಿಯರ್ ಆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಆದಮಿ. ಇದೇನಿದು? ಮನುಷ್ಯಗೆ ಏನಂತ ಕರಿತೀವಿ ನಾವು? ಮನುಷ್ಯಗೆ ಏನಂತ ಕರಿತೀವಿ ಹಿಂದಿಲಿ? ಮನುಷ್ಯಗೂ ಕೂಡ ಆದಮಿ ಅಂತ ಹೇಳಿ ಕರಿತೀವಿ. ಹೌದಾ? ಆದಮಿ ಅಂತಂದ್ರೆ ಮ್ಯಾನ್. ಮ್ಯಾನ್ ಅಂದ್ರೆ ಮನುಷ್ಯ. ಆದಮಿ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಅಕ್ಷರ ಯಾವುದು? ಆದಮಿದು ಆ. ಹೌದಾ? ಸೊ ಯು ಹ್ಯಾವ್ ಟು ರೈಟ್ ಹಿಯರ್ ಆ. ಆ ಅಂತ ಹೇಳಿ ಬರಿಬೇಕು. ಆ ಅಂತ ಹೇಳಿ ಬರಿಬೇಕು. ಓಕೆ, ಏನ್ ಹೇಳಿದ್ದಾರೆ? ಚಿತ್ರ ಪಹಚಾನೋ और नाम का पहला वर्ण लिखो. ಅಂದ್ರೆ ಅಲ್ಲಿ ಕೊಟ್ಟಿರಂತ ಪಿಕ್ಚರ್ ನ ನೀವು ಐಡೆಂಟಿಫೈ ಮಾಡಬೇಕು. ಚಿತ್ರ ಪಹಚಾನೋ और नाम का पहला वर्ण लिखो. ಚಿತ್ರನ ಇದು ಮಾಡಬೇಕು, ರಿಕಗ್ನೈಸ್ ಮಾಡಬೇಕು. ಓಕೆ, ಸೊ ಯಾವ ಚಿತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಕಂಡುಹಿಡಿಬೇಕು ಇಲ್ಲಿ. ಸೊ ರಿಕಗ್ನೈಸ್ ದ ಈಚ್ ಪಿಕ್ಚರ್ and write the first letter of its name. ಅದು ಈ ಚಿತ್ರ ಯಾವ್ದಿದೆ? ಇದೇನಿದು? ಸ್ಕೈ. ಸ್ಕೈ ಹಿಂದಿಲಿ ಏನಂತ ಕರಿತೀವಿ? ಆಕಾಶ್. ಆಕಾಶದ ಫಸ್ಟ್ ಲೆಟರ್ ಯಾವುದು? ಆ. ಅದಕ್ಕೆ ಇಲ್ಲಿ ಆ ಅಂತ ಹೇಳಿ ಬರೀಬೇಕು. ಇದೇನು? ಪೊಟ್ಯಾಟೊ. ಓಕೆ, ಈ ಪಿಕ್ಚರ್ ನೋಡ್ರಿ.
See this one. First one is a sky. Sky is nothing but ಆಕಾಶ್. ಅದಕ್ಕೆ ಆ ಅಂತ ಹೇಳಿ ಬರೆದಿದ್ದಾರೆ. ಇದೇನು ಪೊಟ್ಯಾಟೊ. ಪೊಟ್ಯಾಟೊ ಹಿಂದಿಲಿ ಏನಂತ ಕರಿತೀವಿ? ಆಲೂ. ಆಲೂ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ? ಆ. ಸೊ ರೈಟ್ ಹಿಯರ್ ಆ ಅಂತ ಹೇಳಿ ಬರೀಬೇಕು. ಇದೇನಿದು? ಮನುಷ್ಯ ಇದ್ದಾನೆ, ಮ್ಯಾನ್. ಹೌದಾ? ಮ್ಯಾನಿಗೆ ಹಿಂದಿಲಿ ಏನಂತ ಕರಿತೀವಿ? ಆದಮಿ. ಆದಮಿ ಅಂತಂದ್ರೆ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ? ಆ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು ಇಲ್ಲಿ? ಆ ಅಂತ ಹೇಳಿ ಬರಿಬೇಕು. ಹಿಯರ್ ಆಲ್ಸೋ ಆ, ಹಿಯರ್ ಆಲ್ಸೋ ಆ, ಅಂಡ್ ಹಿಯರ್ ಆಲ್ಸೋ ಆ. ಓಕೆ, ಆಲ್ ಆರ್ ಆ ಅಂತ ಹೇಳಿ ಬರಿಬೇಕು. ಆ ಇಂದ ಸ್ಟಾರ್ಟ್ ಹೋಗುವಂತ ಶಬ್ದಗಳಿವೆಲ್ಲ. ಓಕೆ, ಸೊ ಚಿತ್ರ ಪಹಚಾನ और नाम का पहला वर्ण लिखो. आ is the पहला वर्ण of this picture. ಈ ಫಿಗರ್ ಇಂದು ಪಹಲ ವರ್ಣ ಯಾವುದು? ಆ. ಇದ್ರದ್ದು ಆ. ನೆಕ್ಸ್ಟ್ ಆದಮಿ ಆ, ಆಲೂ ಆ, ಹಿಯರ್ ಆಕಾಶ್ ಆ. Getting everyone? Okay. Now we'll go for the next one, that is चित्रों को उनके नाम के पहले वर्ण से रेखा खींचकर मिलाओ. Match the pictures with the first letter of its name. Match the pictures with the first letter of its name. Okay. So now second meaning is that चित्रों को उनके नाम के पहले वर्ण से रेखा खींचकर मिलाओ. Match the pictures with the first letter of its name. Okay, match the pictures with the first letter of its name. Okay, ಏನು ಕೊಟ್ಟಿದ್ದಾರೆ? चित्रों को उनके नाम के पहले वर्ण से रेखा खींचकर मिलाओ. चित्रों को उनके नाम के पहले वर्ण से रेखा खींचकर मिलाओ. Okay, that is nothing but match the pictures with the first letter of its name. Pictures ಕೊಟ್ಟಿದ್ದಾರೆ. ಯಾವ ಪಿಕ್ಚರ್ ಕೊಟ್ಟಿದ್ದಾರೆ? ಓಕೆ, next here ಏನಿದೆ? ಪೇಪರ್. ಇಲ್ಲಿ ಏನ್ ಬರ್ತಿದ್ದಾರೆ? ಅ ಅಂತ ಬರ್ತಿದ್ದಾರೆ, ಮತ್ತೆ ಇಲ್ಲಿ ಆ ಅಂತ ಹೇಳಿ ಬರ್ತಿದ್ದಾರೆ. ಈಗ ಏನ್ ಮಾಡ್ಬೇಕು ನಾವು? ಮ್ಯಾಚ್ ದ ಪಿಕ್ಚರ್ಸ್ ವಿತ್ ದಿ ಫಸ್ಟ್ ಲೆಟರ್ ಆಫ್ ಇಟ್ಸ್ ನೇಮ್. ಅಂದ್ರೆ
चित्रों का उनके नाम के पहले वर्ण से रेखा खींचकर मिलाओ ಅಂದ್ರೆ ಈ ಚಿತ್ರಗಳನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ ಈ ಚಿತ್ರಗಳು ಸೆಕೆಂಡ್ ಮೇನ್ ನೋಡ್ತಿದ್ದೀನಿ ಓಕೆ ಈ ಚಿತ್ರದ ನೇಮ್ ಏನಿರುತ್ತಲ್ಲ ಅದ್ರ ಫಸ್ಟ್ ಲೆಟರ್ ಯಾವ್ದಿದೆ ಅದಕ್ಕೆ ನೀವು ಮ್ಯಾಚ್ ಮಾಡ್ರಿ ಅಂತ ಏನು ಹೇಳಿದ್ದಾರೆ ಓಕೆ ಫಸ್ಟ್ ಒನ್ ಅವರು ಮಾಡಿ ತೋರಿಸಿದ್ದಾರೆ ಫಸ್ಟ್ ಒನ್ ಯಾವ್ದಿದು ಅನಾರ್ ದಾಳಿಂಬೆ ಹಣ್ಣು ತಾನೇ ಇದು ದಾಳಿಂಬೆ ಹಣ್ಣು ಓಕೆ ಸೊ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಪೊಮೊಗ್ರಾನೇಟ್ ಪೊಮೊಗ್ರಾನೇಟ್ ಇದೆಯಲ್ಲ ಪೊಮೊಗ್ರಾನೇಟಿಗೆ ಹಿಂದಿಲಿ ಏನಂತ ಕರಿತೀವಿ ಅನಾರ್ ಹೌದಾ ಅನಾರ್ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ ಅನಾರ್ ಅ ಇಂದ ಸ್ಟಾರ್ಟ್ ಆಗ್ತಿದೆ ಹೌದಾ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಗೆ ಮ್ಯಾಚ್ ಮಾಡಬೇಕು ಅದು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತಲ್ಲ ಅದೇ ಅಕ್ಷರಿಗೆ ಅದನ್ನ ಮ್ಯಾಚ್ ಮಾಡಬೇಕು ಅರ್ಥ ಆಗ್ತಿದೆಯಾ ಸೊ ಅನಾರ್ ಅ ಇಂದ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನಾನು ಅಗೆ ಮ್ಯಾಚ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇದೇನಿದು ಮ್ಯಾಟ್ ಇದೆ ಇಲ್ಲಿ ಹೌದಾ ಮ್ಯಾಟ್ ಇದು ಮ್ಯಾಟಿಗೆ ಹಿಂದಿಲಿ ಏನಂತ ಕರಿತೀವಿ ಹಿಂದಿಲಿ ಏನಂತ ಕರಿತೀರಿ ಆಸನ್ ಆಸನ್ ಅಂದ್ರೆ ಏನು ಮ್ಯಾಟ್ ಹೌದಾ ಸೊ ಇದೇನಾಗಿದೆ ಆ ಇಂದ ಸ್ಟಾರ್ಟ್ ಆಗುತ್ತೆ ಆಸನ್ ಆಸನ್ ಅಂದ್ರೆ ಏನು ಮ್ಯಾಟ್ ಹೌದಾ ಸೊ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ ಆಸನ್ ಆ ಇಂದ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನೀವೇನ್ ಮಾಡಬೇಕು ಆಗೆ ಮ್ಯಾಚ್ ಮಾಡಬೇಕು ಗೆಟಿಂಗ್ ಎವ್ರಿವನ್ ಹಿಯರ್ ಇಟ್ ಈಸ್ ಅ ಅನಾರ್ ಅನಾರ್ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಅ ಇಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಗೆ ಮ್ಯಾಚ್ ಮಾಡ್ತಿದ್ದೀನಿ ನೆಕ್ಸ್ಟ್ ಏನಾಗಿದೆ ಇದು ಮ್ಯಾಟ್ ಹೌದಾ ಮ್ಯಾಟ್ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಟ್ಗೆ ಹಿಂದಿಲಿ ಏನಂತ ಕರಿತೀವಿ ಆಸನ್ ಆಸನ್ ಅಂದ್ರೆ ಆ ಇಂದ ಸ್ಟಾರ್ಟ್ ಆಗುತ್ತೆ ಹೌದಾ ಸೊ ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಆಗೆ ರಿಲೇಟ್ ಮಾಡ್ತಿದ್ದೀನಿ ಹೌದಾ ನೆಕ್ಸ್ಟ್ ಏನಿದೆ ಇಲ್ಲಿ ಮ್ಯಾಂಗೋ ಇದೆ ಇಲ್ಲಿ ಮ್ಯಾಂಗೋಗೆ ಏನಂತ ಕರಿತೀವಿ ಮ್ಯಾಂಗೋ ಹಿಂದಿಲಿ ಏನಂತ ಕರಿತೀವಿ ಮ್ಯಾಂಗೋಗೆ ಆಮ್ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಯ್ತು ಆ ಇಂದ ಸ್ಟಾರ್ಟ್ ಆಯ್ತು ಸೊ ನೀವೇನ್ ಮಾಡ್ಬೇಕು ಇಲ್ಲಿ ಮ್ಯಾಚ್ ಮಾಡಬೇಕು ಓಕೆ ನೆಕ್ಸ್ಟ್ ಒನ್ ಏನಿದೆ ನ್ಯೂಸ್ ಪೇಪರಿಗೆ ಏನಂತ ಕರಿತೀವಿ ಹಿಂದಿಲಿ ಅಕ್ಬಾರ್ ಇಲ್ಲೇ ಕೊಟ್ಟಿದ್ದಾರೆ ಆಲ್ರೆಡಿ ಹೌದಾ ಅಕ್ಬಾರ್ ಅಂತ ಹೇಳಿ ಕರಿತೀವಿ ಅಕ್ಬಾರ್ ಅಂತಂದ್ರೆ ನ್ಯೂಸ್ ಪೇಪರ್ ಅಕ್ಬಾರ್ ಅ ಇಂದ ಸ್ಟಾರ್ಟ್ ಆಗುತ್ತೆ ಅ ಕ ಬಾರ್ ಅಕ್ಬಾರ್ ಅಕ್ಬಾರ್ ಅಂತಂದ್ರೆ ನ್ಯೂಸ್ ಪೇಪರ್ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದೆ ಅಕ್ಬಾರ್ ಅ ಇಂದ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಅಗೆ ನೀವು ಅದನ್ನ ಮ್ಯಾಚ್ ಮಾಡಬೇಕು ಸೊ ಮ್ಯಾಚ್ ಹಿಯರ್ ಓಕೆ ಆ ಆಸನ್ ಆ ಅನಾರ್ ಅ ಅಕ್ಬರ್ ಅ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ ನೋಡಿ ಮ್ಯಾಚ್ ಮಾಡಿ ಗೆಟಿಂಗ್ ಎವ್ರಿವನ್ ಓಕೆ next one we'll solve the third main solve that third main alli bindu se bindu मिलाकर बिंदु से बिंदु मिलाकर चित्र पूरा करके रंग भरो ओके कंप्लीट द पिक्चर complete the picture by joining the dots and color it okay ಏನು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಡಾಟ್ ನೋಡು ಕರೆಕ್ಟ್ ಆಗಿ ಪಿಕ್ಚರ್ ನೋಡ್ರಿ ಡಾಟ್ಸ್ ಕೊಟ್ಟಿದ್ದಾರಲ್ಲ ಡಾಟ್ ಅಂದ್ರೆ ಏನು ಸಣ್ಣ ಸಣ್ಣ ಚುಕ್ಕೆ ಇಡೋದು ದಟ್ ಇಸ್ ಕಾಲ್ಡ್ ಆಸ್ ಎ ಡಾಟ್ ಓಕೆ ಇಲ್ಲೆಲ್ಲ ಡಾಟ್ಸ್ ಇಟ್ಟಿದ್ದಾರೆ ತಾನೆ ಇಲ್ಲೆಲ್ಲ ಆ ಡಾಟ್ಸ್ ಅನ್ನ ನೀವೇನ್ ಮಾಡ್ಬೇಕು ಪೆನ್ಸಿಲ್ ಇಂದ ತಗೊಂಡು ಅದನ್ನ ಡಾಟ್ಸ್ ಎಲ್ಲ ಸೇರಿಸಬೇಕು ಇದ್ರ ಮೇಲೆ ಟ್ರೇಸ್ ಮಾಡ್ಬೇಕು ಓಕೆ ಸೊ ಫುಲ್ ಎಲ್ಲ ಡಾಟ್ಸ್ ಕಲರ್ ಎಲ್ಲ ಡಾಟ್ಸ್ ಎಲ್ಲ ಪೆನ್ಸಿಲ್ ಇಂದ ಸೇರಿಸ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ಕಲರ್ ಮಾಡಬೇಕು ಓಕೆ ಕಂಪ್ಲೀಟ್ ದ ಪಿಕ್ಚರ್ ಬೈ ಜಾಯಿನಿಂಗ್ ದಿ ಡಾಟ್ಸ್ ಅಂಡ್ ಕಲರ್ ಇಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಸೊ ಐಸ್ ಕ್ರೀಮ್ಗೆ ನೀವು ಕಲರ್ ಮಾಡಬೇಕು ಇಲ್ಲಿ ಕೆಳಗಡೆ ಬೇರೆ ಕಲರ್ ಮತ್ತೆ ಇಲ್ಲಿ ಮೇಲ್ಗಡೆ ಕ್ರೀಮಿಗೆ ಬೇರೆ ಕಲರ್ ಕೊಡ್ಬೇಕು
ಓಕೆ. ಸೊ ಎಕ್ಸ್ಟ್ರೀಮ್ ಇದನ್ನೆಲ್ಲ ಡಾಟ್ಸ್ ಎಲ್ಲ ಕರೆಕ್ಟ್ ಆಗಿ ಸೇರಿಸ್ಬಿಟ್ಟು ಏನ್ ಮಾಡ್ಬೇಕು, ಇದಕ್ಕೆ ಕಲರಿಂಗ್ ಮಾಡ್ಬೇಕು. ಓಕೆ. ಸೊ ಹೋಮ್ವರ್ಕ್ ಏನಂತಂದ್ರೆ ನಿಮ್ಗೆ ಇದನ್ನ ಬರ್ಸಿದ್ದನ್ನ ಈ ವರ್ಡ್ಸ್ ಗಳನ್ನ ಮತ್ತೆ ಇದನ್ನ HW ದಲ್ಲಿ ಬರಿಬೇಕು. ಇವತ್ತು HW ದಲ್ಲಿ ಬರಿಬೇಕು, CW ದಲ್ಲಿ ಅಲ್ಲ. ಓಕೆ. CW ದಲ್ಲಿ ಬರೋದು ಹೇಗೆ ಅಂತ ಹೇಳಿದ್ದೆ ನಾನು. ಓಕೆ. ಬಟ್ ಇವಾಗ ಫಸ್ಟ್ ಏನ್ ಮಾಡ್ರಿ, ನೀವು HW ದಲ್ಲಿ ಬರೀರಿ ಫಸ್ಟ್ ಟೈಮ್. ಓಕೆ. ನೆಕ್ಸ್ಟ್ ನಾನು PDF ಕಳಿಸ್ತೀನಲ್ಲ, PDF ಕಳಿಸಿದ್ಮೇಲೆ ಅದನ್ನ ನೋಡಿ CW ದಲ್ಲಿ ಬರೀರಿ. ಅರ್ಥ ಆಗ್ತಿದೆಯಾ? ಅದನ್ನ ನೋಡಿ CW ದಲ್ಲಿ ಬರಬೇಕು. ಬಟ್ ಇವತ್ತೇನ್ ಮಾಡ್ಬೇಕು, ಇದನ್ನ HW ದಲ್ಲೇ ಬರೀಬೇಕು. ಇದನ್ನು HW ದಲ್ಲಿ ಬರಬೇಕು, ಇದನ್ನು HW ದಲ್ಲಿ ಬರಬೇಕು. ನೆಕ್ಸ್ಟ್ ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನೆಲ್ಲ ಇದು ಮಾಡ್ಕೊಂಡು ಕಲರ್ ಮಾಡಬೇಕು. ಕಲರ್ ಮಾಡೋದು ಕೂಡ ನಿಮ್ಗೆ ಹೋಮ್ವರ್ಕ್. ಓಕೆ. ಇದನ್ನ ಏನ್ ಮಾಡ್ಬೇಕು, ಈ ವರ್ಡ್ಸ್ ಗಳನ್ನ ಶಬ್ದಾರ್ಥಗಳನ್ನ 2 ಟೈಮ್ಸ್ ಬರಿಬೇಕು ಇನ್ HW ದಲ್ಲಿ 2 ಟೈಮ್ಸ್ ಇದನ್ನ ಬರಿಬೇಕು. ಬರೆದು ಮತ್ತೆ ರೀಡ್ ಮಾಡ್ಬೇಕು, ಬರೆಯೋದಷ್ಟೇ ಅಲ್ಲ. ಗೆಟಿಂಗ್ ಎವ್ರಿವನ್? ಓಕೆ. ಓಕೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು PDF ಕಳಿಸ್ತೀನಿ, ಆ PDF ನೋಡಿ CW ದಲ್ಲಿ ಬರೀ. ಓಕೆ. ಥ್ಯಾಂಕ್ ಯು ಎವ್ರಿವನ್. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್